ಹಲೋ ಎವ್ರಿವನ್, ವೆಲ್ಕಮ್ ಟು ದ ಸಿಂಧು ಚಾನಲ್. ಇವತ್ತು ನಾನು ಒಂದೊಳ್ಳೆ ಕಂಟೆಂಟ್ ತಗೊಂಡ್ ಬಂದಿದ್ದೀನಿ, ಎಲ್ಲರಿಗೂ ಯೂಸ್ ಆಗುವಂತದ್ದು. ಯಾರಿಗೂ ಗೊತ್ತಿಲ್ಲ ಅನ್ನೋಂಥದ್ದು ಏನಲ್ಲ. ತುಂಬಾ ಜನಕ್ಕೆ ಗೊತ್ತಿರ್ಬೋದು, ತುಂಬಾ ಜನಕ್ಕೆ ಗೊತ್ತಿಲ್ದೇನೂ ಇರ್ಬೋದು. ಆಲ್ರೆಡಿ ನನ್ನ ತಮ್ಲೈನ್ ಅಲ್ಲಿ ನೋಡಿರ್ತೀರಾ ನೀವು ಏನ್ ಕಂಟೆಂಟ್ ಅಂತ. ಎಸ್ ಅಫ್ ಕೋರ್ಸ್ ಯೂಸ್ಫುಲ್ ಆಗುವಂತ ಅಮೇಝಿಂಗ್ ಪ್ರಾಡಕ್ಟ್ಸ್ ಗಳು ಮನೆಗೆ. ಸೊ ಜಾಸ್ತಿ ಕೊರಿಯೋದ್ ಬೇಡ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನನ್ನ ಫಸ್ಟ್ ಪ್ರಾಡಕ್ಟ್ ಬಂದು ನಾನೊಂದು ಬ್ಯೂಟಿಫುಲ್ ಅನ್ನೋದಕ್ಕಿಂತ ಒಳ್ಳೆ ಪ್ರಾಡಕ್ಟ್ ತಗೊಂಡಿದ್ದೀನಿ. ಇದು ಬಂದು ನಾನ್ ಸ್ಕ್ರಾಚ್ ಡಿಶ್ ವಾಶ್ ಕ್ಲಾತ್ ಅಂತ. ಇದು ಸ್ಟೀಲ್ ವಯರ್ ಇಂದ ಮಾಡಿರ್ತಾರೆ, ತುಂಬಾನೇ ಚೆನ್ನಾಗಿದೆ. ಡಬಲ್ ಲೇಯರು. ಇದು ಒಂದು ಪ್ಯಾಕ್ ಅಲ್ಲಿ 10 ಪೀಸಸ್ ಬರುತ್ತೆ. ಇದು ಸ್ಕ್ರಾಚ್ ಪ್ರೂಫು. ನಮ್ದು ಇವಾಗ ನಾವು ಏನ್ ಸ್ಟೀಲ್ ಉಳ್ಗಳು ಯೂಸ್ ಮಾಡ್ತೀವಿ ಅದರಿಂದ ಪಾತ್ರೆಗಳು ಸ್ಕ್ರಾಚ್ ಆಗ್ಬೋದು, ಮತ್ತೆ ಅದು ಎಲ್ಲಾ ಕಡೆಗೂ ಯೂಸ್ ಮಾಡಕ್ ಬರಲ್ಲ. ಬಟ್ ಇದನ್ನ ನಾವು ಆಲ್ಮೋಸ್ಟ್ ನಮ್ದು ಕಬೋರ್ಡ್ಸ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಲೈಕ್ ಇಲ್ಲಿ ಆಲ್ರೆಡಿ ಕಬೋರ್ಡ್ ಇದೆ, ನಾನು ಇದ್ರ ಮೇಲೂ ಕೂಡ ಕ್ಲೀನ್ ಮಾಡಕ್ ಯೂಸ್ ಮಾಡ್ತೀನಿ. ಯಾಕೆಂದ್ರೆ ಅಷ್ಟು ಸ್ಕ್ರಾಚ್ ಪ್ರೂಫ್ ಇದು. ವೆರಿ ಯೂಸ್ಫುಲ್. ಆಮೇಲೆ ತುಂಬಾ ಅಗಲ ಇರೋದ್ರಿಂದ ನಾವು ಲೈಕ್ ನಮ್ದೆಲ್ಲ ಸ್ಕ್ರಬ್ಬರ್ ಚಿಕ್ಕದಾಗಿ ಬರುತ್ತಲ್ಲ, ಹಿಂಗೆ ಕ್ಲೀನ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಯಾವ ತರ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಇದು ನಾನ್ ಸ್ಕ್ರಾಚ್ ವಯರ್ ಡಿಶ್ ಕ್ಲಾತ್. ನಾನು ಆಗಲೇ ಹೇಳಿದಾಗೆ ಇದು ಒಂದು ಪ್ಯಾಕ್ ಈ ಥರ ಬರುತ್ತೆ. 10 ಪೀಸಸ್ ಇರುತ್ತೆ, ಅಂದರೆ 10 ಆ ಥರ ಬ್ರಷಸ್ ಬರುತ್ತೆ. ಇದನ್ನು ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಡ್ರೈ ಕ್ಲೀನ್ ಆದರೂ ಮಾಡ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ಕಬೋರ್ಡ್ಸ್ ಮೇಲೆ ಈ ಥರ ಡ್ರೈ ಆಗು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದ್ರ ಜೊತೆಗೆ ನಾವು ಇದನ್ನು ವೆಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈವನ್ ಇದ್ರದ್ದು ಪ್ರೈಸ್ ನೀವು ಕೇಳಿದರೆ ಶಾಕ್ ಆಗ್ತೀರಾ. ಬರೀ 199 ರುಪೀಸು. ತುಂಬಾ ಯೂಸ್ಫುಲ್ಲು. ಇದು 10 ಪೀಸಸ್ ಬರೋದ್ರಿಂದ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಇವನ್ ಇದನ್ನು ಕ್ಲಾತ್ ಎಲ್ಲ ಯೂಸ್ ಮಾಡಾದ್ಮೇಲೆ ಈ ಥರ ಏನಿದೆ ಇದು ವಯರ್ ಡಿಶ್ ಕ್ಲಾತ್, ಇದನ್ನು ಯೂಸ್ ಮಾಡಿದ್ಮೇಲೆ ನಾವು ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಬೋದು. ಪ್ರಾಡಕ್ಟ್ ಬಂದು ಆರ್ಪಿಕ್. ಇದು ಆಕ್ಚುಲಿ ಬಂದು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಅಂತ ಯೂಸ್ ಮಾಡೋದು. ದಿಸ್ ಇಸ್ ನಾಟ್ ಫಾರ್ ಕಮೋಡಿಗಲ್ಲ ಇದು ಯೂಸ್ ಮಾಡೋದು, ಬರೀ ಸಿಂಕ್. ಇಲ್ಲಿ ಪಿಕ್ಚರ್ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಇದು ಆರ್ಪಿಕ್ದು ರೆಡ್ ಕಲರ್ ಇರುವಂತದ್ದು. ಬಟ್ ನಾನು ಇದನ್ನ ಏನಕ್ಕೆ ಯೂಸ್ಫುಲ್ ಅಂತ ತೋರಿಸ್ತಿದೀನಿ ಅಂದ್ರೆ, ಇದನ್ನ ನಾನು ಕಿಚನಿಗೆ ಅಂತ ಸಿಂಕಿಗೆ ಅಂತ ನಾನು ಯೂಸ್ ಮಾಡಿಲ್ಲ. ಇದನ್ನ ಬೇರೆ ತರ ಯೂಸ್ ಮಾಡಿದ್ದೀನಿ. ಯಾವ ತರ ಇದು ಕ್ಲೀನ್ ಮಾಡಿದೆ, ಅದನ್ನ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ಕೊಂಡು ಬನ್ನಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಮನೆಯಲ್ಲೂ ಆರ್ಪಿಕ್ ಈ ಥರ ಕ್ಲೀನರ್ ಇದ್ದೇ ಇರುತ್ತೆ. ಸೊ ನಾನಿವಾಗ ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ತೀರ, ನಂದು ಇದು ರೆಸ್ಟ್ ರೂಮಲ್ಲಿ ಯೂಸ್ ಮಾಡುವಂಥದ್ದು, ಸ್ನಾನ ಮಾಡುವಾಗ ಯೂಸ್ ಮಾಡುವಂತಹ ಸ್ಟ್ಯಾಂಡು. ಸೊ ಅದು ಫುಲ್ ಲೈಕ್ ನಾನು ಮೆಹಂದಿ ಹಚ್ಚೋದ್ರಿಂದ ಮತ್ತು ನಮ್ಮದು ವಾಟರ್ ಆರ್ಡ್ ಇರೋದ್ರಿಂದ ಆ ಥರ ಫುಲ್ ಒಂಥರ ಎಲ್ಲ ಕಟ್ಕೊಂಡು ಕಲರೇ ಚೇಂಜ್ ಆಗಿಬಿಟ್ಟಿದೆ ಅದು. ಸೊ ಇವಾಗ ನಾನು ಇದು ಆರ್ಪಿಕ್ ಸೊಲ್ಯೂಷನ್ನ ಜಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೆ. ಒಂದು 2 to 5 ಮಿನಿಟ್ಸ್ ಬಿಟ್ಟಿದ್ದೆ. ಆಮೇಲೆ ಈ ಥರ ಒಂದು ಸ್ಕ್ರಬ್ಬರ್ ತೊಗೊಂಡು ನೀಟಾಗೆ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂದರೆ, ನನಗೆ ಹೊಸದಾಗಿ ನಾನು ತೊಗೊಂಡಾಗ ಹೇಗಿತ್ತೋ ಇದು ಸ್ಟ್ಯಾಂಡು ಆ ಥರ ಇದೆ. ಇದು ಆ್ಯಕ್ಚುಲಿ ನಾನು ಜಸ್ಟ್ ಸುಮ್ಮನೆ ನೋಡೋಣ ಅಂತ ಟ್ರಯಲ್ ಮಾಡಿದ್ದು, ಬಟ್ ಇದು ಕ್ಲಿಕ್ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಐ ಥಿಂಕ್ ಈ ಥರ ನೀವು ಯೂಸ್ ಮಾಡೋದ್ರಿಂದ ಆಲ್ರೆಡಿ ನಿಮ್ಮ ಮನೇಲೆಲ್ಲ ಮನೇಲೂ ಇರುತ್ತೆ. ಇದು ಆರ್ಪಿಕ್ ಬಂದು ನಾನು 1 ಲೀಟರ್ ತೊಗೊಂಡಿರೋದು. ಇದು ಕೂಡ ಮಲ್ಟಿಪರ್ಪಸ್ ಯೂಸ್ ಮಾಡೋದ್ರಿಂದ. ಸೊ ಇದರದ್ದು ಪ್ರೈಸ್ 181 ರುಪೀಸು. ತುಂಬಾ ಕಡಿಮೆ ಇದೆ. ಎಷ್ಟು ಪಳ ಅಂತಿದೆ ಗೊತ್ತಾ. ನನಗಂತೂ ತುಂಬ ಖುಷಿ ಆಯಿತು. ನಾನು ಇದು ಕ್ಲೀನ್ ಮಾಡಾದ್ಮೇಲೆ ನನ್ನ ಹಸ್ಬೆಂಡಿಗೆ ತೋರಿಸ್ದೆ, ನೋಡಿ ಹೆಂಗೆ ಪಳ ಅಂತ ಇದೆ ಅಂತ. ಏನು ಮಾಡಿದೆ ಅಂತ ಕೇಳ್ತಾಯಿದ್ರು. ಅವಾಗ ಹೇಳಿದೆ ಈ ಥರ ಸುಮ್ಮನೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅದು ಕ್ಲಿಕ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅವರು. ಅದಕ್ಕೆ ನಾನು ಇದನ್ನು ನಿಮ್ಮ ಮುಂದೆ ತೋರಿಸ್ಬೇಕು ಅಂದ್ಬಿಟ್ಟು ಇದನ್ನು ನಾನು ತುಂಬ ದಿನದ ಹಿಂದೆನೇ ಈ ಥರ ಕ್ಲೀನ್ ಮಾಡ್ತಿದ್ದೆ, ಬಟ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿರಲಿಲ್ಲ. ಸೊ ಹಾಗೆ ಶೇರ್ ಮಾಡೋಣ ನಿಮಗೂ ಎಲ್ಲ ಯೂಸ್ ಆಗ್ಬೋದು ಅಂತ ಹೇಳಿ ಈ ಟಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ.
ಎಷ್ಟು ಹಾರ್ಡ್ ಇತ್ತಲ್ಲ, ಸೊ ಅದೆಷ್ಟು ಕ್ಲೀನ್ ಆಗಿದೆ. ನಂಗಂತೂ ಈ ಪ್ರಾಡಕ್ಟ್ ನ ಟ್ರಯಲ್ ಮಾಡಿದಾಗ ತುಂಬಾನೇ ಖುಷಿ ಆಯ್ತು. ಲೈಕ್ ನಾನ್ ತಗೊಂಡಿದ್ದು ಸಿಂಕ್ ಕ್ಲೀನ್ ಮಾಡಕ್ಕೆನೆ, ಯಾಕೆಂದ್ರೆ ನಮ್ಮ ಮನೆಯಲ್ಲಿ 2 ರೆಸ್ಟ್ ರೂಮ್ಸ್ ಇದೆ. ಒಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಇದೆ, ಸೊ ಇನ್ನೊಂದು ಬಂದು ಮಾಮೂಲಿ ಜನರಲ್ ಇದೆ. ಸೊ ಎರಡೂನು ಸಿಂಕ್ ಇರೋದ್ರಿಂದ ನನ್ಗೆ ಸಿಂಕ್ ಕ್ಲೀನ್ ಮಾಡೋದೇ ಬೇಕಿತ್ತು ಪರ್ಟಿಕ್ಯುಲರ್ ಆಗಿ, ಅದಕ್ಕೆ ತಗೊಂಡಿದ್ದೆ. ಸೊ ಅದನ್ನ ಈ ತರನು ನನ್ಗೆ ಯೂಸ್ ಆಗ್ತಾ ಇದೆ. ಐ ಹೋಪ್ ನಂದು ಈ ಏನು ಟ್ರಯಲ್ ಮಾಡಿರೋದು ನಿಮ್ಗೂ ಯೂಸ್ ಆಗುತ್ತೆ ಅನ್ಕೋತೀನಿ. ತುಂಬಾ ಜನ ಇದನ್ನ ಫೇಸ್ ಮಾಡ್ತಿರ್ತೀರಾ, ಆ ತರ ಕ್ಲೀನ್ ಮಾಡಕ್ ಆಗ್ದೇನೆ ತುಂಬಾ ಹಾರ್ಡ್ ವಾಟರ್ ಇಂದ ಗಲೀಜಾಗಿರೋದು ಆ ತರ ಎಲ್ಲ ಆಗಿರುತ್ತೆ. ಸೊ ಐ ಹೋಪ್ ನಿಮ್ಗೆ ತುಂಬಾನೇ ಯೂಸ್ ಆಗಿದೆ ಅನ್ಕೋತೀನಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಟ್ಯಾಪ್ ಶವರ್ ಕ್ಲೀನರ್. ಇದು ಅಷ್ಟೇ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡಿಗಂತೂ ಫೇವ್ರೆಟ್ ಇದು. ಯಾಕೆ ಅಂದ್ರೆ ನಮ್ದು ಹಾರ್ಡ್ ವಾಟರ್ ಇರೋದ್ರಿಂದ ನಾನು ಇದ್ರಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಮ್ದಿದು ಹೊಸ ಟ್ಯಾಪ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವ ತರ ಕ್ಲೀನ್ ಆಗಿದೆ ನಾನು ಈ ಪ್ರಾಡಕ್ಟ್ ಬಗ್ಗೆ ಅಷ್ಟು ಹೇಳ್ತಿದ್ದೀನಿ ಅಂದ್ರೆ ನೋಡ್ಕೊಂಡ್ ಬನ್ನಿ, ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಖಾಲಿ ಆಗಿತ್ತು, ಸೊ ಹಾಗಾಗಿ ನಾನು ಮತ್ತೆ ಬುಕ್ ಮಾಡಿದ್ದೆ. ಸೊ ಪ್ಯಾಕೇಜ್ ಈ ಥರ ಬಂದಿರುತ್ತೆ. ಇದು ಬರುವಾಗ ನಮಗೆ ನಾರ್ಮಲ್ ಒಂದು ಕ್ಯಾಪ್ ಅವರು ಕೊಟ್ಟು ಅದ್ರ ಜೊತೆಗೆ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಇನ್ಸರ್ಟ್ ಮಾಡುವಂತಹದ್ದು ಬೇರೆ ಒಂದು ಕ್ಯಾಪ್ನ ಸಪ್ರೇಟ್ ಕೊಟ್ಟಿರ್ತಾರೆ. ಸೊ ಈ ಥರ ಪ್ಯಾಕೇಜ್ ಬಂದಿರುತ್ತೆ. ಈವನ್ ನಮಗೆ ಇದರಲ್ಲಿ ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಟಿರ್ತಾರೆ ಅಲ್ಲೇ ಏನಕ್ಕೆಲ್ಲ ಯೂಸ್ ಆಗುತ್ತೆ ಇದು ಅಂತ ಹೇಳಿ. ಅದ್ರ ಜೊತೆಗೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಕೂಡ ಅವರು ಬ್ಯಾಕ್ ಸೈಡ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡ್ಬೋದು. ಈವನ್ ನಾನು ಈ ವಿಡಿಯೋಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಯೂಸ್ ಮಾಡಿಕೊಂಡೆ ನಾನು ಅನ್ನೋದನ್ನ. ಫಸ್ಟು ನಾನು ಅದು ಕ್ಯಾಪ್ ರಿಮೂವ್ ಮಾಡಿ ಅವ್ರು ಕೊಟ್ಟಿರೋ ಸ್ಪ್ರೇ ಕ್ಯಾಪ್ಸ್ನ ಅಟ್ಯಾಚ್ ಮಾಡ್ಕೋತೀನಿ. ಅದು ಇದ್ರೇ ನಮಗೆ ಈಸಿ ಆಗೋದು. ಇಲ್ಲಾಂದರೆ ನಾವು ಇದನ್ನು ಸ್ಪ್ರೇ ಮಾಡಿದಾಗಲೇ ಅದು ನೀಟಾಗೆ ಸ್ಪ್ರೆಡ್ ಆಗೋದು ಎಲ್ಲ ಕಡೆಗೂ. ಸೊ ಹಾಗಾಗಿ ಇದು ನಾವು ಸ್ಪ್ರೇ ಕ್ಯಾಪ್ಸ್ನೇ ಯೂಸ್ ಮಾಡಬೇಕಾಗತ್ತೆ. ಇದು ಕ್ಲೀನರ್ ಬಂದು 500 ml ಇರುತ್ತೆ. ಇದ್ರ ಪ್ರೈಸ್ ಬಂದು 225. ಇದು ಅಷ್ಟೇ ಬಿಲೋ 300 ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ಇದೆಲ್ಲ ನೀಟಾಗಿ ಫಿಟ್ ಮಾಡಿಕೊಂಡು ಈಗ ನೀವು ನೋಡ್ತಾ ಇರ್ಬೋದು, ಇದು ನಮ್ಮದು ಸೋಪ್ ಸ್ಟ್ಯಾಂಡು ಮತ್ತು ಇದು ನಮ್ಮದು ಟ್ಯಾಪು. ಇದ್ರ ಜೊತೆಗೆ ನಮ್ಮದು ಸಿಂಕ್ ಟ್ಯಾಪು ಮತ್ತು ಮಿರರು ಕೂಡ ನಾನು ಕ್ಲೀನ್ ಮಾಡಬೇಕು. ಒನ್ ಬೈ ಒನ್ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಎಲ್ಲ ಅಂದರೆ ಸೊಲ್ಯೂಷನ್ ಖಾಲಿ ಆಗಿತ್ತು, ಸೊ ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇಷ್ಟೊಂದು ಈ ಥರ ಫುಲ್ ಹಾರ್ಡಾಗಿ ಕಟ್ಕೊಂಡಿದೆ. ಇಲ್ಲಾಂದರೆ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಫುಲ್ ಹಾರ್ಡ್ ಇರೋದಕ್ಕೆಲ್ಲ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಹಾಗೆ ವಾಟರ್ ಹೇಗೆ ಸ್ಪ್ರೇ ಮಾಡ್ತೀವೋ ಪ್ಲ್ಯಾಂಟ್ಸ್ಗಳಿಗೆ ಆ ಥರ ಈ ಸೊಲ್ಯೂಷನ್ನ ಸ್ಪ್ರೇ ಮಾಡಿದೆ. ಇವನ್ ಮಿರರ್ ಕೂಡ ನೋಡಿ, ನಮ್ಮದು ಹಾರ್ಡ್ ವಾಟರ್ ಇರೋದ್ರಿಂದ ನೀರೆಲ್ಲ ಬಿದ್ದು ಫೇಸ್ ವಾಶ್ ಮಾಡುವಾಗೆಲ್ಲ ಆ ಥರ ಆಗಿದೆ. ಸೊ ಏನು ನಾನು ಇದು ಸ್ಪ್ರೇ ಮಾಡಿಕೊಂಡೆ ಅದನ್ನೊಂದು 2 to 3 minutes ಬಿಟ್ಕೊಂಡೆ. ಅಂದರೆ 5 minutes ಬಿಟ್ಟರು ಓಕೆ, ಏನು ತೊಂದರೆ ಇಲ್ಲ. ಮಿನಿಮಮ್ 2 minutes ಆದರೂ ಬಿಡಲೇಬೇಕು. ಇದನ್ನು ಬಿಟ್ಟ ಮೇಲೆ ನಾನು ಈ ಥರ ಒಂದು ಸ್ಕ್ರಬ್ಬರ್ ತೊಗೊಂಡು ಎಲ್ಲನೂ ಜಸ್ಟ್ ನಾನೇನು ತುಂಬ ಡೀಪಾಗಿ ಏನು ಉಜ್ಜಿ ಕ್ಲೀನ್ ಮಾಡ್ತಾಯಿಲ್ಲ. ಜಸ್ಟ್ ನೀವು ನೋಡ್ತಿರ್ಬೋದು ನಾನು ಎಷ್ಟು ಸಾಫ್ಟಾಗಿ ಕ್ಲೀನ್ ಮಾಡ್ತಿದ್ದೀನಿ ಅಂತ. ಮತ್ತು ನಾನು ಆಗಲೇ ಹೇಳಿದೆ ಗ್ಲೌಸ್ ಯೂಸ್ ಮಾಡಿ, ಹ್ಯಾಂಡ್ ಗ್ಲೌಸ್ ದ ಬೆಸ್ಟ್ ಅಂತ. ನಮ್ಮ ಮನೇಲಿ ಖಾಲಿ ಆಗಿದ್ದರಿಂದ ನಾನು ಹಾಗೆ ಹ್ಯಾಂಡ್ ಯೂಸ್ ಮಾಡಿದ್ದೀನಿ. ಬಟ್ ಆ ಥರ ಹ್ಯಾಂಡಲ್ಲಿ ನೀವು ಈ ಥರ ಯೂಸ್ ಮಾಡಿದಾಗ ಆದಷ್ಟು ಸೋಪ್ ಸೊಲ್ಯೂಷನಲ್ಲಿ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಇದೆಲ್ಲ ಯಾಕೆಂದರೆ ತುಂಬ ಕೆಮಿಕಲ್ ಇದಾಗಿರುತ್ತೆ. ಸೊ ಹಾಗಾಗಿ ಮತ್ತು ಇದನ್ನೆಲ್ಲ ನಾವು ಈ ಥರ ಸೊಲ್ಯೂಷನ್ಸ್ ಯೂಸ್ ಮಾಡುವಾಗ ನಿಮ್ಮದು ಸೋಪ್ ಆಗಿರ್ಬೋದು, ಬಾಡಿಗೆ ಯೂಸ್ ಮಾಡುವಂಥ ಬ್ರಷ್ ಆಗಿರ್ಬೋದು, ಸ್ಕ್ರಬ್ಬರ್ಸ್ ಪ್ರತಿಯೊಂದನ್ನು ಸ್ವಲ್ಪ ರೆಸ್ಟ್ ರೂಮಿಂದ ಹೊರಗಿಟ್ಬಿಟ್ರೆ ಬೆಸ್ಟ್, ಅಥವಾ ದೂರ ಇಡಿ. ಯಾವುದೇ ಥರ ಈ ಸೊಲ್ಯೂಷನ್ಸ್ ಎಲ್ಲ ಅದಕ್ಕೆ ಆರದೇ ಇರೋ ಥರ. ಯಾಕೆಂದರೆ ನಮ್ಗೆ ಗೊತ್ತಿರಲ್ಲ ಆರಿರುತ್ತಾ ಇಲ್ವಾ ಅಂತ. ಸೊ ನಮ್ಮ ಬಾಡಿಗೆ ಅದು ಇನ್ಫೆಕ್ಷನ್ ಆಗಬಾರ್ದಲ್ಲ ಅದರಿಂದ. ಸೊ ಹಾಗಾಗಿ ಮತ್ತು ನಾನೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿ ಜಸ್ಟ್ 1 minute ಬಿಟ್ಟಿದ್ದೆ. ಬಿಟ್ಟು ಅದ್ರ ಮೇಲೆ ಈ ಥರ ಇವಾಗ ನೀರು ಹಾಕಿ ವಾಶ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು
ಎಷ್ಟು ಲೈಕ್ ಪಳಪಳ ಅಂತ ಇದೆ ಅಂತ, ಎಲ್ಲ ಹೊಸದಾಗಿ ಫಿಟ್ ಮಾಡಿರೋ ಥರ ಇದೆ. ಇವನ್ ನಾವು ಈ ಥರ ವಾಶ್ ಮಾಡಿ ನೀರು ಹಾಕಿದ ಮೇಲೆ ಹಾಗೆ ಬಿಟ್ಬಿಟ್ರೆ ಅದು ಟ್ಯಾಪ್ ಮೇಲೆ ಎಗೈನ್ ನೀರು ಕುತ್ಕೊಳ್ಳುತ್ತೆ, ಸ್ಟೈನ್ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾನೊಂದು ಡ್ರೈ ಕ್ಲಾತ್ ತೊಗೊಂಡು ಹಾಗೆ ಡ್ರೈ ಮಾಡಿ ತೋರಿಸ್ತೀನಿ ನೋಡಿ. ನಾವು ಯಾಕೆಂದರೆ ವಾಶ್ ಮಾಡುವಾಗ ತುಂಬಾ ನೀರು ಹಾಕ್ತೀವಿ, ಇಲ್ಲಾಂದರೆ ನಾರ್ಮಲಿ ಈ ಥರ ಎಲ್ಲ ಟ್ಯಾಪ್ ವಾಶ್ ಮಾಡೋಕ್ಕೆ ಹೋಗಲ್ಲ ನಾವು. ಹಾಗಾಗಿ ಇದು ವಾಶ್ ಮಾಡೋಕ್ಕೆ ಅಂತ ತುಂಬ ನೀರು ಹಾಕಿರೋದ್ರಿಂದ ನಾನು ಡ್ರೈ ಕ್ಲಾತಲ್ಲಿ ಒಂದು ಸಲ ಕಂಪ್ಲೀಟ್ ಎಲ್ಲ ಡ್ರೈ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಅದು ವಿಡಿಯೋಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ರಿಯಲಾಗಿ ನೋಡೋರ್ಗಂತೂ ಹೊಸದು ಅನ್ನೋಷ್ಟು ಚೆನ್ನಾಗಿ ಬರ್ತಿದೆ. ಇವನ್ ನನ್ನ ಮಿರರ್ ಕೂಡ ಅದೇ ಥರ ಕ್ಲೀನ್ ಮಾಡಿಕೊಂಡೆ ಅಂದಲ್ಲ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಎಷ್ಟು ಅಮೇಝಿಂಗ್ ಪ್ರಾಡಕ್ಟ್ ಅಲ್ವಾ ಇದು. ಖುಷಿ ಆಯ್ತಾ ನಿಮಗೆಲ್ಲರಿಗೂ ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ? ತುಂಬಾ ಜನ ಇವನ್ ನನ್ನ ಫ್ರೆಂಡ್ಸು ಕೇಳಿದ್ದಾರೆ, ಏನ್ ಮಾಡ್ತೀಯಾ ಈ ತರ ಹಾರ್ಡ್ ವಾಟರ್ಸ್ ಎಲ್ಲ ಇದ್ರೆ, ಟ್ಯಾಪ್ ಎಲ್ಲ ಇಷ್ಟು ಚೆನ್ನಾಗಿದೆ, ಹೆಂಗೆ ಮೇಂಟೈನ್ ಮಾಡ್ತಿದ್ಯಾ ಅಂತ. ನನ್ನ ಸೀಕ್ರೆಟ್ ಇದೆ, ನಾನು ಅವರಿಗೆಲ್ಲ ಆಲ್ರೆಡಿ ಲಿಂಕ್ ಶೇರ್ ಮಾಡಿದ್ದೀನಿ. ನಾನು ಅನ್ಕೊಂಡೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆನೂ ಶೇರ್ ಮಾಡೋಣ ಅಂತ. ಪಳ ಅನ್ಸಿ ನಿಮ್ಮ ಮನೇಲೂ ಕಿಚನ್ ಅಲ್ಲಿ ಆಗಿರ್ಬೋದು, ರೆಸ್ಟ್ ರೂಮ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಎಲ್ಲೆಲ್ಲಿ ಸ್ಟೀಲ್ ಇದೆ ಅಲ್ಲೆಲ್ಲ ಯೂಸ್ ಮಾಡಿ ಹೊಸ ತರ ಮಾಡ್ಕೊಳ್ಳಿ. ನಿಮ್ಮ ಬಾತ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲ್ಲಿ ಆ ತರ ಎಲ್ಲ ಇದೆ ಅಲ್ಲಿ ಹೊಸದಾಗಿ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಪೀತಾಂಬರಿ. ತುಂಬಾ ಚೆನ್ನಾಗಿ ಗೊತ್ತಿರೋದೆ, ಹೊಸದೇನಲ್ಲ. ಇದು ಕ್ಲೀನರ್ ಅಲ್ಲ, ಒಂಥರ ಶೈನ್ ಬರ್ಸೋದಕ್ಕೆ ಯೂಸ್ ಮಾಡುವಂತದ್ದು. ನಾವು ಏನ್ ಸಿಲ್ವರ್ ಪಾತ್ರೆ ಇರುತ್ತೆ, ಸೊ ದೀಪ ಆಗಿರ್ಬೋದು, ಅದೆಲ್ಲ ಕ್ಲೀನ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಪಳಪಳ ಅನ್ನತ್ತೆ. ಯಾವ ತರ ಪಳಪಳ ಅನ್ನತ್ತೆ ಅಂತ ವಿಡಿಯೋಲ್ ನೋಡ್ಕೊಂಡ್ ಬನ್ನಿ. ಆ್ಯಕ್ಚುಲಿ ಇದು ಸಿಲ್ವರ್ ಕ್ಲೀನಿಂಗ್ದಲ್ಲ, ಜಸ್ಟ್ ಶೈನಿಂಗ್ದು ರಿಏಜೆಂಟ್ ಬಂದು ಇದು ಪೀತಾಂಬರಿದು. ಇದರಲ್ಲಿ ನಾನು ನಂದು ಬೆಳ್ಳಿ ದೀಪ ಒಂದು ಆಲ್ರೆಡಿ ಕ್ಲೀನ್ ಮಾಡಿದ್ದೆ. ಜಸ್ಟ್ ಮೇಲ್ಗಡೆ ನನಗೆ ಅದು ಶೈನಾಗಿ ಕಾಣಿಸ್ಲಿ ಅಂತೇಳಿ ಜಸ್ಟ್ ಒಂದು ಸ್ವಲ್ಪ ಕಾಟನ್ಗೆ ಅದನ್ನ ತೊಗೊಂಡು ರಬ್ ಮಾಡ್ತಾಯಿದ್ದೀನಿ. ರಬ್ ಮಾಡಾದಮೇಲೆ ಮತ್ತೆ ವಾಶ್ ಮಾಡಿ ಒಂದು ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡಿದ್ವಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಪೀತಾಂಬರಿ, ಇದು ಬಂದು 108 ರುಪೀಸ್. ಇದು ಬಂದು ಬರೀ 50 ml ಇರುತ್ತೆ. 50 ml ತುಂಬ ದಿನ ಬಾಳಿಕೆ ಬರುತ್ತೆ. ನಾವು ಕಾಟನ್ ಪ್ಯಾಡಿಗೆ ಸ್ವಲ್ಪ ಒಂದು ಡ್ರಾಪ್ ಹಾಕಿ ಯೂಸ್ ಮಾಡೋದ್ರಿಂದ. ಎಸ್, ಇವಾಗ ನಂದು ಮತ್ತೊಂದು ಪ್ರಾಡಕ್ಟ್ ಯಾವುದು ಅಂದ್ರೆ ಇದು ಅಷ್ಟೇ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಕಿಚನ್ ಅಂತೂ ಇದ್ರಲ್ಲಿ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಘಮ ಘಮ ಅನ್ನತ್ತೆ ಅಂದ್ರೆ ನಂಗಂತೂ ಫುಲ್ ಹ್ಯಾಪಿ ಫೀಲ್ ಆಗುತ್ತೆ. ಇದು ಬಂದು ಆಕ್ಚುಲಿ ನನ್ನ ಗ್ಯಾಸ್ ಸ್ಟವ್ ಇವಾಗ ಒಗ್ಗರಣೆ ಎಲ್ಲ ಮಾಡಿರ್ತೀವಿ, ನಾವ್ ಅಲ್ಲೆಲ್ಲ ಹೊಡ್ಸಿದ್ರು ಅದ್ರ ಜಿಡ್ ಇದ್ದೇ ಇರತ್ತೆ ಅಲ್ಲ, ಸೊ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ತಗೊಂಡಿದ್ದು. ಅದಾದ್ಮೇಲೆ ನನ್ಗೆ ಅದ್ರ ಜೊತೆಗೆ ಬೇರೆ ಬೇರೆ ತರಾನು ಯೂಸ್ ಆಯ್ತು. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ಇದು ನಾವು ಗ್ಯಾಸ್ ಸ್ಟವ್ಸ್ ಎಲ್ಲ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಾವು ಎಷ್ಟೇ ಅಲ್ಲಲ್ಲೇ ಹೊಡ್ಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ರು ಅದು ಜಿಡ್ಡು ಅನ್ನೋದು ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದೊಂದು ಸೋಪ್ ಸೊಲ್ಯೂಷನ್ ಥರನೇ ತುಂಬ ಚೆನ್ನಾಗಿದೆ. CIF ಅಂತ ಹೇಳಿ ಕ್ಲೀನಿಂಗ್ ಬೂಸ್ಟರ್ ಕ್ರೀಮ್ ಇದು. ಮತ್ತು ಇದ್ರದ್ದು ಸ್ಮೆಲ್ ಬಂದು ಲೆಮನ್ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಕ್ಲೀನ್ ಮಾಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ ಇದನ್ನು ಕ್ಲೀನ್ ಮಾಡುವಾಗ. ಯೂಶಲಿ ಈ ಥರ ಡರ್ಟ್ ಇರೋದು ಕ್ಲೀನ್ ಮಾಡಬೇಕು ಅಂದ್ರೆಲ್ಲ ಸ್ಮೆಲ್ ಅಷ್ಟು ನಮಗೆ ಇಷ್ಟ ಆಗಲ್ಲ, ಬಟ್ ಈ ಸೊಲ್ಯೂಷನ್ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಕಿಚನ್ ಅಂತೂ ಫುಲ್ ಘಮ ಘಮ ಅಂತ ಇರುತ್ತೆ. ಇದು ತುಂಬಾ ಗ್ರೀಸಿಯಾಗಿರುವಂತಹ ಡರ್ಟಿ ಟಫ್ ಇರುವಂತಹ ಸ್ಟೈನ್ನೆಲ್ಲ ಚೆನ್ನಾಗಿ ಒಂಥರ ನ್ಯಾಚುರಲ್ ಆಗಿ ಕ್ಲೀನ್ ಮಾಡುತ್ತೆ. ಮತ್ತು ಇದು ನಾನಿವಾಗ ಸ್ಟವ್ವಿಗೆ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ನಾನು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ ಪರ್ಪಸ್ಸು ಮೇಯ್ನಾಗಿ ಸ್ಟವ್ ಕ್ಲೀನ್ ಮಾಡೋಕ್ಕೆ ಅಂತಲೇ. ಬಟ್ ಇದನ್ನು ನಾನು ನನ್ನ ಟೈಲ್ಸ್ ಆಗಿರ್ಬೋದು, ನಂದು ಕಿಚನ್ ಕ್ಯಾಬಿನೆಟ್ಸ್ ಕ್ಲೀನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀನಿ. ತುಂಬಾ ಯೂಸ್ಫುಲ್ಲು. ಇದು ಆಲ್ಮೋಸ್ಟ್ ಟೆಕ್ಸ್ಚರ್ ಬಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಈ ಸೊಲ್ಯೂಷನ್ದು. ನೀವು ಸ್ವಲ್ಪ ಡೈಲ್ಯೂಟ್ ಮಾಡಾದರೂ ಯೂಸ್ ಮಾಡ್ಬೋದು, ಅಥವಾ ರಾ ಆಗಿ ಅದೇ ಥರ ಯೂಸ್ ಮಾಡ್ಬೋದು. ನಾನೆಲ್ಲ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡಿ
ಮಾಡಿದ್ಮೇಲೆ ಒಂದು ರೌಂಡ್ ಮಾಮೂಲಿ ಕ್ಲಾತಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಂದು ಎಗೈನ್ ಮತ್ತೆ ಆ ಕ್ಲಾತ್ ವಾಶ್ ಮಾಡಿ ಇನ್ನೊಂದು ರೌಂಡ್ ಎಲ್ಲ ವೈಪ್ ಮಾಡ್ಕೊಂಬಂದ್ವಿ ಅಂದರೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಇದು. ಮತ್ತು ಈ ಸೋಪ್ ಸೊಲ್ಯೂಷನ್ದು ಇದು ಬಂದು ನಾವು ಈವನ್ ನಮ್ಮದು ವೈಟ್ ಶೂಸಸ್ ಇದ್ದರೆ ಅದನ್ನು ಕೂಡ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಎಕ್ಸ್ಪೆಷಲಿ ಕಿಚನಲ್ಲಿ ನಾವು ಏನೋ ಕುಕ್ ಮಾಡಿರೋ ಐಟಮ್ಸ್ ಕೆಳಗೆಲ್ಲ ಬಿದ್ದು ಅದು ಗ್ರಿಲ್ ಒಂಥರ ಜಿಡ್ಡು ಥರ ಆಗಿರುತ್ತಲ್ವ, ಅದನ್ನು ಅಷ್ಟೇ ಫ್ಲೋರ್ ಕ್ಲೀನ್ಗೂ ಕೂಡ ಈ ಸೊಲ್ಯೂಷನ್ನ ಯೂಸ್ ಮಾಡ್ಬೋದು. ಇದು ಬಂದು ನಾನು ತೊಗೊಂಡಿರೋದು 500 ml ಬಾಟಲ್ ಆಗಿರುತ್ತೆ. 500 ಮತ್ತು 250 ml ಎರಡೂ ಇರುತ್ತೆ ಅನಿಸುತ್ತೆ, ಬಟ್ ನಾನು ತೊಗೊಳ್ಳೋದು 500 ml. ಯಾಕೆಂದರೆ ನಾನು ತುಂಬ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡೋದ್ರಿಂದ ನನಗೆ 500 ml ಬೇಕಾಗುತ್ತೆ ಅಂತ ಹೇಳಿ. ಇದ್ರ ಪ್ರೈಸ್ ಬಂದು 190 ರುಪೀಸ್. ಎಲ್ಲ ನಾನು ಆಲ್ಮೋಸ್ಟ್ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲವೂ ಅಂಡರ್ 500 ರುಪೀಸ್ ಅಂತಲೇ ಹೇಳ್ಬೋದು. ಯಾವುದು ಕಾಸ್ಟ್ಲಿ ಇಲ್ಲ. ಮೋಸ್ಟ್ ಆಫ್ ಆಲ್ ನನ್ನ ಪ್ರಕಾರ ನಾನು ಇಲ್ಲಿ ಯೂಸ್ ಮಾಡಿರುವಂತಹ ಆಲ್ಮೋಸ್ಟ್ ಆಲ್ ಪ್ರಾಡಕ್ಟ್ಸ್ ಅಂಡರ್ 500 ಅಲ್ಲ 300 ರುಪೀಸ್ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿ ಎಲ್ಲ ರಿಮೂವ್ ಆಯ್ತಲ್ವಾ ಇದರಿಂದ. ಈ ಪ್ರಾಡಕ್ಟ್ ಎಲ್ಲಾನು ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ನಿಮಗೂ ಯೂಸ್ಫುಲ್ ಅನ್ಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಎಸ್ ಇದು ನಮ್ಗೆ ಇದು ಯೂಸ್ ಆಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಜೊತೆಗೆ ಈ ಥರದ್ದು ಇನ್ನೊಂದಷ್ಟು ಬೇಕು ಅಂದ್ರೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ನೀವು ಈ ವಿಡಿಯೋ ನೋಡಿ ಅದನ್ನು ತಗೊಂಡು ಆಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ಹಾಕಿ. ಟೋಟಲ್ ಇವತ್ತು ನಾನು 5 ಪ್ರಾಡಕ್ಟ್ ತೋರಿಸಿದ್ದೀನಿ ನಿಮಗೆ. ಐ ಹೋಪ್ ನಿಮಗೆ ಇದು ಎಲ್ಲ ವಿಡಿಯೋಸ್ ನಿಮಗೆ ವಿಡಿಯೋಸ್ ಎಲ್ಲ ಈ ಎಲ್ಲ ಪ್ರಾಡಕ್ಟ್ ಯೂಸ್ ಆಗುವಂಥದ್ದೇ. ಯಾವುದೂ ತುಂಬ ಕಾಸ್ಟ್ಲಿ ಅಂತ ಇಲ್ಲ. ಎಲ್ಲ 500 ರುಪೀಸ್ ಒಳಗಿನ ಪ್ರಾಡಕ್ಟ್ಗಳು. ಇದು ನೀವು ಒಂದ್ಸಲ ತಗೊಂಡ್ರೆ ಆಲ್ಮೋಸ್ಟ್ 2-3 ಮಂತ್ಸ್ ಯೂಸ್ ಮಾಡ್ಬೋದು. ಅದು ನಿಮ್ಮ ಯೂಸೇಜ್ ಮೇಲೂ ಡಿಪೆಂಡ್ ಆಗುತ್ತೆ. ಎಸ್, ನನ್ನ ಈ ಪ್ರಾಡಕ್ಟ್ಸ್ ಎಲ್ಲದು ಲಿಂಕ್ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿ. ನಾನು ಇವಾಗ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಇದ್ದೀನಿ. ನಿಮಗೆಲ್ಲರಿಗೂ ಇದು ಯೂಸ್ಫುಲ್ ಕಂಟೆಂಟ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.